ನಮಸ್ಕಾರ ವೀಕ್ಷಕರೇ, ಬನ್ನಿ ನಾಟಿ ಸ್ಟೈಲ್ ದಿಢೀರಾಗಿ ಮಾಡುವಂಥ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅರ್ಧ ಕೆಜಿ ಚಿಕನ್ನು, ದೊಡ್ಡ ಗಾತ್ರದ 3 ಈರುಳ್ಳಿ, 1 ಟೊಮೆಟೊ, 5-6 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನನ್ನದೇ ಆದ ಚಿಕನ್ ಫ್ರೈ ಪುಡಿ ಹಾಗೂ ಒಂದು ಸ್ವಲ್ಪ ನಿಂಬೆಹಣ್ಣು. ಒಲೆ ಹಚ್ಚಿ ಕುಕ್ಕರ್ ಪ್ಯಾನ್ನ ಒಲೆ ಮೇಲೆ ಇಡೋಣ. ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಹಸಿ ವಾಸನೆ ಹೋದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಒಗ್ಗರಣೆನೆಲ್ಲ ಮಿಕ್ಸ್ ಕೊಡೋಣ. ಇದಕ್ಕೆ ತೊಳೆದಿಟ್ಟಿರೋ ಚಿಕನ್ ಹಾಕಿ 1-2 ನಿಮಿಷ ಬಿಸಿ ಮಾಡೋಣ. ಚೆನ್ನಾಗಿ ಬಿಸಿ ಆದ ನಂತರ ನಿಮಗೆ ಇಷ್ಟ ಇದ್ದರೆ ಫ್ಲೇವರು ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಹೆಚ್ಚಿಟ್ಟು ಟೊಮೆಟೊ, ನನ್ನದೇ ಆದ ಚಿಕನ್ ಫ್ರೈ ಪುಡಿ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣದ ಪುಡಿ, ಗರಂ ಮಸಾಲೆ, ಅಚ್ಕಾರದ ಪುಡಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಆಮೇಲೆ ರುಚಿಗೆ ತಕ್ಕನಾದ ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಸೌಟ್ನಷ್ಟು ನೀರು ಹಾಕಿದ್ರೆ ಸಾಕು. ನೀರೆಲ್ಲ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ವಿಸಲ್ನ ಇಟ್ಟು 10 ನಿಮಿಷ ಸಿಮ್ಮರಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ವಿಸಿಲ್ ಕೊಡೋದಾದರೆ 2 ವಿಸಿಲ್ ಬರ್ಸ್ಕೊಳ್ಳಿ. ನೋಡಿ, ತೆಗೆದ್ರೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ನೋಡಿ, ನಾವು ಹಾಕಿದ್ದು ಒಂದು ಸ್ವಲ್ಪ ನೀರಾದ್ರೂ ಎಷ್ಟೋ ನೀರು ಬಿಟ್ಟಿದೆ. ಸೊ ನೀರನ್ನೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಕುದಿಸ್ಕೊಂಡು ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಚೆನ್ನಾಗಿ ತಿರುಗಿಸಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ, ನೀವು ಟ್ರೈ ಮಾಡಿ. ನಾನು ಇನ್ನೊಂದು ವೀಡಿಯೋನಲ್ಲಿ ದಿಢೀರಂತ ಮಾಡೋವಂಥ ಕುಕ್ಕರ್ನಲ್ಲಿ ಮಾಡೋ ನಾಟಿ ಸ್ಟೈಲ್ ಪಲಾವ್ ತೋರಿಸಿದ್ದೀನಿ, ಚಿಕನ್ ಪಲಾವ್. ಈ ಪಲಾವ್ ಜೊತೆಯಲ್ಲಿ ಫ್ರೈ ಹಾಕ್ಕೊಂಡು ಪಕ್ಕದಲ್ಲಿ ಮೊಸರು ಬಜ್ಜಿ ಇಟ್ಕೊಂಡು ಅದ್ರ ಮೇಲೆ ಒಂಚೂರು ನಿಂಬೆಹಣ್ಣು ಹಿಂಡಿ ತಿಂತಾಯಿದ್ರೆ ಆಹಾ! ನೀವು ಟ್ರೈ ಮಾಡ್ತೀರಾ ಅಲ್ವಾ?